Good morning students, welcome to the chemistry class. ಲಾಸ್ಟ್ ಕ್ಲಾಸಲ್ಲಿ ವೇಪರ್ ಪ್ರೆಷರ್ನ ಸ್ಟಡಿ ಮಾಡಿದ್ವಿ. ಸೊ ವೇಪರ್ ಪ್ರೆಷರ್ ಅಂತ ಅಂದಾಗ ಹೇಳಿದ್ದೀನಿ ಆಲ್ರೆಡಿ. ಸೊ ಅಲ್ಲಿ ನಿಮಗೆ ಒಂದು ವೆಸಲಲ್ಲಿ ಲಿಕ್ವಿಡ್ ತೊಗೊಂಡು ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಆ ಲಿಕ್ವಿಡು ವೇಪರೈಸ್ ಆಗುತ್ತೆ. ಅದೇ ನಾವು ವೆಸಲ್ನ ಕ್ಲೋಸ್ ಮಾಡಿದರೆ ಸೊ ಆ ವೇಪರ್ಸ್ ಎಲ್ಲ ಆ ಲಿಡ್ ಹತ್ರ ಕ್ಲೋಸ್ ಆಗುತ್ತೆ. ಸೊ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆದಾಗ ಆ ವೇಪರ್ಸು ಸ್ವಲ್ಪ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ. ಸೊ ಅದನ್ನೇ ವೇಪರ್ ಪ್ರೆಷರ್ ಅಂತ ಅಂತಾರೆ. ಆ ಲಿಕ್ವಿಡ್ನ ವೇಪರ್ ಪ್ರೆಷರು ಸರೌಂಡಿಂಗ್ ಅಟ್ಮಾಸ್ಫಿಯರಿಕ್ ಪ್ರೆಷರಿಗೆ ಈಕ್ವಲ್ ಆದಾಗ ಅಲ್ಲಿರೋಂಥ ಲಿಕ್ವಿಡ್ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ಬಾಯ್ಲಿಂಗ್ ಪಾಯಿಂಟ್ ಅಂತ ಅಂತೀವಿ. ಸೊ ಅಲ್ಲಿ ನಿಮಗೆ ಬಾಯ್ಲಿಂಗ್ ಪಾಯಿಂಟಲ್ಲಿ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಬರುತ್ತೆ. ಸೊ ಅದರಲ್ಲೇ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನು? ಫಸ್ಟು ದ ಟೆಂಪ್ರೇಚರ್ ಅಟ್ ವಿಚ್ liquid vapor pressure is equal to the surrounding atmospheric pressure. The temperature is considered as boiling point ಅಂತ ಹೇಳ್ತೀವಿ. So normal boiling point ಅಂತ ಅಂದಾಗ at 1 atmospheric pressure, so the liquid starts to boil at the temperature where liquid vapor pressure is equal to the surrounding 1 atmosphere pressure ಅಂತ ಹೇಳ್ಬೋದು. ಅದನ್ನು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಅಂತಾರೆ. ಅದೇ ನಿಮಗೆ 1 ಬಾರ್ ಪ್ರೆಷರಲ್ಲಿ ಏನಾದರೂ ನಾವು ಬಾಯ್ಲಿಂಗ್ ಪಾಯಿಂಟ್ನ ಹೇಳಿದ್ರೆ ಅದನ್ನ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾ ಹೋಗ್ತಾರೆ. ಯೂಶಲಿ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಲೆಸ್ ವೆನ್ ಕಂಪೇರ್ಡ್ ಟು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಸೊ ಅದೇ ವಾಟರ್ನ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಹೇಳಬೇಕು ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಅಂತ ಅಂತೀವಿ. ಅದೇ ನಿಮಗೆ ಲಿಕ್ವಿಡ್ನ ಸೊ ವಾಟರ್ನ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಹೇಳಬೇಕು ಅಂದರೆ 99.6 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ವೇಪರ್ ಪ್ರೆಷರ್. ಅದೇ ನಿಮಗೆ ಫ್ರೀ ವೇಪರೈಸೇಷನ್ ಅಂತ ಅಂದಾಗ ನಾವು ಕ್ಲೋಸ್ ಓಪನ್ ವೆಸಲ್ ತಗೊಂಡು ಹೀಟ್ ಮಾಡ್ತಾ ಹೋದಾಗ ಲಿಕ್ವಿಡು ವೇಪರೈಸ್ ಆಗುತ್ತೆ. ಆ ವೇಪರ್ ಆಗಿರೋದು ಅಲ್ಲಿ ನಿಮಗೆ ಎಲ್ಲೋ ಒಂದು ಮೇಲೆ ಸರ್ಫೇಸ್ ಅಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಓವರ್ ಆಲ್ ಇನ್ ಬಲ್ಕಲ್ಲೇ ವೇಪರೈಸೇಷನ್ ಸ್ಟಾರ್ಟ್ ಆಗ್ತಾ ಹೋದ್ರೆ ಅದನ್ನೇ ಫ್ರೀ ವೇಪರೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಅಲ್ಲಿ ನಿಮಗೆ ಅದೇ ನೆಕ್ಸ್ಟ್ ಇನ್ನೊಂದು ಫ್ರೀ ವೇಪರೈಸೇಷನ್ ಯಾವಾಗ ಆಗುತ್ತೆ ಅಂತ ಅಂದಾಗ ಅಲ್ಲಿ ನಿಮಗೆ ಕ್ಲಿಯರ್ ಬೌಂಡ್ರಿ ಇರಲ್ಲ ಯಾವುದಕ್ಕೆ? ಲಿಕ್ವಿಡ್ ಮತ್ತೆ ವೇಪರಿಗೆ. ಸೊ ಯಾವಾಗ ಅಂದಾಗ ಅಲ್ಲಿ ನಿಮಗೆ ಲಿಕ್ವಿಡ್ನ ಬಾಯ್ಲ್ ಮಾಡ್ತಾ ಹೋಗ್ತೀರಾ. ಬಾಯ್ಲ್ ಮಾಡ್ತಾ ಹೋದಾಗ ಸ್ಟಾರ್ಟಿಂಗ್ ಸ್ವಲ್ಪ ಡೆನ್ಸಿಟಿ ಆಫ್ ವೇಪರ್ ಪ್ರೆಷರ್ ಏನಾಗಿರುತ್ತೆ? ಕಮ್ಮಿ ಇರುತ್ತೆ. ವೇಪರ್ ಕಮ್ಮಿ ಇರುತ್ತೆ, ಲಿಕ್ವಿಡ್ ಜಾಸ್ತಿ ಇರುತ್ತೆ. ಅದೇ ಇನ್ನೂ ಕಂಟಿನ್ಯೂಸ್ ಆನ್ ಬಾಯ್ಲಿಂಗ್ ಆಗ್ತಾ ಇದ್ದಂಗೆನೆ ಸೊ ಇವೇ ಲಿಕ್ವಿಡ್ನ ಪ್ರೆಷರು ನಿಮಗೆ ಸೊ ಲಿಕ್ವಿಡ್ನ ಡೆನ್ಸಿಟಿ ಮತ್ತು ಆ ವೇಪರ್ನ ಡೆನ್ಸಿಟಿ ಎರಡು ಈಕ್ವಲ್ ಆದಾಗ ಸೊ ಥ್ರೂಔಟ್ ನಿಮಗೆ ಅಲ್ಲಿ ಫ್ರೀ ವೇಪರೈಸೇಷನ್ ಆಗುತ್ತೆ. ಮತ್ತು ಅಲ್ಲಿ ಸೊ ಯಾವುದೇ ರೀತಿ ಇದು ಲಿಕ್ವಿಡ್ ಇದು ವೇಪರ್ ಅಂತ ನಿಮಗೆ ಕ್ಲಿಯರ್ ಬೌಂಡ್ರಿ ಇರಲ್ಲ. ಸೊ ಅದನ್ನೇ ಆ ಟೆಂಪ್ರೇಚರ್ನ ಕ್ರಿಟಿಕಲ್ ಟೆಂಪ್ರೇಚರ್ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಸೊ ಇದನ್ನೆಲ್ಲ ಲಾಸ್ಟ್ ಕ್ಲಾಸಲ್ಲಿ ನೀವು ಸ್ಟಡಿ ಮಾಡಿದ್ರಿ. When density of liquid and vapor become the same, the clear boundary between liquid and vapor disappears. This temperature is called as critical temperature. ಸೊ ಇಲ್ಲೊಂದು ಕ್ವಶನ್ ರೈಸ್ ಆಗುತ್ತೆ. ಏನಂತ ಅಂದಾಗ ನಿಮಗೆ ಸಿ ಲೆವೆಲಲ್ಲಿ ಒಂದು ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಅಟ್ ಹೈಯರ್ ಆಟಿಟ್ಯೂಡ್ಸ್ ಅಂದರೆ ಮೌಂಟೇನ್ ರೀಜನ್ಸಲ್ಲಿ ಒಂದು ಸೊ ಬಾಯ್ಲಿಂಗ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಯಾಕಲ್ಲಿ ಡಿಫ್ರೆನ್ಸ್ ಇರುತ್ತೆ ಏನು ಅಂತ ಅಂದಾಗ ನಿಮಗೆ ಸೊ ಅಟ್ ಹೈಯರ್ ಆಟಿಟ್ಯೂಡ್ಸ್ ಹೋಗ್ತಾ ಇದ್ದಂಗೆ ಅಟ್ಮಾಸ್ಫಿಯರ್ ಪ್ರೆಷರ್ ಲೋ ಇರುತ್ತೆ. ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ ಅಂತ ಅಂದಾಗ ಆ ಸರೌಂಡಿಂಗಲ್ಲಿರೋಂಥ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರಿಗೆ ನಿಮ್ಮ ಲಿಕ್ವಿಡ್ನ ವೇಪರ್ ಪ್ರೆಷರು ಕಮ್ಮಿ ಟೈಮಲ್ಲಿ ಸೊ ಅಲ್ಲಿ ಈಕ್ವಲ್ ಆಗಿರುತ್ತೆ. ಆವಾಗ ಬೇಗ ಲಿಕ್ವಿಡ್ ನಿಮಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ ಅಟ್ ಲೋಯರ್ ಟೆಂಪ್ರೇಚರ್ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ನ ನಾವು ನೋಡ್ಬೋದು ಅಟ್ ಹೈಯರ್ ಆಟಿಟ್ಯೂಡ್ಸ್. ಯಾಕಂದರೆ ಹೈಯರ್ ಆಟಿಟ್ಯೂಡ್ಸಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಮ್ಮಿ ಇರೋದ್ರಿಂದ ಆ ಕಮ್ಮಿ ಇರೋಂಥ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಲಿಕ್ವಿಡ್ನ ವೇಪರ್ ಪ್ರೆಷರ್ ಸೊ ಅಲ್ಲಿ ನಿಮಗೆ ಕಮ್ಮಿ ಟೈಮಲ್ಲೇ ಈಕ್ವಲ್ ಆಗುತ್ತೆ. ಆವಾಗ ನಿಮಗೆ ಸೊ ಕಮ್ಮಿ ಟೆಂಪ್ರೇಚರಲ್ಲೇ ಸಹ ನಿಮಗೆ ಏನಾಗ್ತಾ ಹೋಗುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಬರ್ತಾ ಹೋಗ್ತಾರೆ. ಹಾಗೆ ಅಟ್ ಹೈಯರ್ ಆಟಿಟ್ಯೂಡ್ಸ್ ಪ್ರೆಷರ್ ಕುಕ್ಕರಲ್ಲಿ ನಿಮಗೆ ಫುಡ್ನ ಬಾಯ್ಲ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಆ ಪ್ರೆಷರ್ ಕುಕ್ಕಲ್ಲಿರೋಂಥ ವೆಂಟ್ ಅಥವಾ ವೇಟ್ ಏನು ಮಾಡುತ್ತೆ? ಸರೌಂಡಿಂಗ್ ಅಟ್ಮಾಸ್ಫಿಯರ್ ಪ್ರೆಷರ್ನ ಇನ್ಕ್ರೀಸ್ ಮಾಡುತ್ತೆ. ಇನ್ಕ್ರೀಸ್ ಮಾಡಿದಾಗ ಆ ಇನ್ಕ್ರೀಸ್ಡ್ ಅಟ್ಮಾಸ್ಫಿಯರ್ ಪ್ರೆಷರಿಗೆ ನಿಮ್ಮ ಏನು ಫುಡ್ ಏನು ಬಾಯ್ಲ್ ಆಗಬೇಕು ಆ ವೇಪರ್ ಪ್ರೆಷರು ಈಕ್ವಲ್ ಆಗೋಕ್ಕೆ ಇಟ್ ಟೇಕ್ಸ್ ಅ ಟೈಮ್. ಸೊ ಅಷ್ಟು ಟೈಮ್ ಡ್ಯೂರೇಷನ್ ಎಲಾಬರೇಟ್ ಟೈಮ್ ಡ್ಯೂರೇಷನಲ್ಲಿ ಫುಡ್ಡು ಈಸಿಯಾಗಿ ನಿಮಗೆ ಕುಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರೆಷರ್ ಕುಕ್ಕರಲ್ಲಿ ನಿಮಗೆ ಫುಡ್ನ ಕುಕ್ ಮಾಡಿದಾಗ ಸೊ ಅಲ್ಲಿ ನಿಮಗೆ ಆ ಫುಡ್ ಕ್ಲೀನಾಗಿ ಏನಾಗುತ್ತೆ ಬಾಯ್ಲ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಬೇಗನೂ ನಿಮಗೆ ಫುಡ್ ನಿಮಗೆ ಏನಾಗುತ್ತೆ ಬಾಯ್ಲ್ ಆಗುತ್ತೆ ಅಂತಲೂ ಸಹ ಪ್ರಿಪೇರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಹೈಯರ್ ಆಟಿಟ್ಯೂಡ್ಸಲ್ಲಿ ಒಂದು ರೀತಿ ನಿಮಗೆ
ಲಿಕ್ವಿಡ್ ಫುಡ್ ಬಾಯ್ಲ್ ಆಗುತ್ತೆ. ಅಥವಾ ಸಿ ಲೆವೆಲ್ಲು ಅಷ್ಟೇ, ಸಿ ಲೆವೆಲ್ ಇರೋಂಥ ಅಟ್ಮಾಸ್ಫಿಯರಿಕ್ ಪ್ರೆಷರು ಅಷ್ಟೇ. ಅಲ್ಲಿ ನಿಮಗೆ ಸೊ ಏನು ಅಟ್ಮಾಸ್ಫಿಯರ್ ಪ್ರೆಷರ್ ಇರುತ್ತೆ ಆ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ನಿಮ್ಮ ಏನು ಫುಡ್ ಕುಕ್ ಆಗಬೇಕಾಗಿರೋಂಥ ಲಿಕ್ವಿಡ್ನ ವೇಪರ್ ಪ್ರೆಷರ್ ಈಕ್ವಲ್ ಆದಾಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಫುಡ್ ಕುಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯೂಶಲಿ ನಿಮಗೆ ಸೊ ಏನಾದರೂ ಬೇಗ ಅಡುಗೆ ಮಾಡಬೇಕು ಅಂತ ಅಂದಾಗ ಪ್ರೆಷರ್ ಕುಕ್ಕಲ್ಲಿ ನಿಮಗೆ ಅಡುಗೆ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅದು ಸರೌಂಡಿಂಗ್ ವೆಂಟ್ ನಿಮಗೆ ಆ ಅಟ್ಮಾಸ್ಫಿಯರ್ ಪ್ರೆಷರ್ನ ವೇರಿ ಮಾಡಿ ಫುಡ್ಡನ್ನು ಬೇಗ ಕುಕ್ ಮಾಡೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಟೆರಿಲೈಸೇಷನ್, ಹಾಸ್ಪಿಟಲ್ಸ್ ಅಲ್ಲೆಲ್ಲ ನಿಮಗೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಸ್ಟೆರಿಲೈಸೇಷನ್ ಮಾಡೋಕ್ಕೆ ಸಹ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ಆಟೋಕ್ಲೇವ್ಸ್ ಅಂತ ಇರುತ್ತೆ. ಆ ಆಟೋಕ್ಲೇವ್ಸಲ್ಲಿ ಎಲ್ಲ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನು ಸಹ ಆಟೋಕ್ಲೇವ್ಸಲ್ಲಿ ಹಾಕಿ ಅದನ್ನು ಏನು ಮಾಡ್ತಾರೆ, ನೀರು ಹಾಕಿ ಅಲ್ಲಿ ಸಮ್ ಡ್ಯೂರೇಷನ್ಸ್ ಅದನ್ನು ಬಾಯ್ಲ್ ಮಾಡ್ತಾ ಹೋಗ್ತಾರೆ. ಅಲ್ಲೂ ಅಷ್ಟೇ ನಿಮಗೆ ಏರ್ ವೆಂಟ್, ಸೊ ಅಲ್ಲಿ ವೇಟ್ ಅನ್ನೋದೇನೆ ವಿಷಲ್ ಅಂತ ಅಂತೀವಲ್ಲ ಆ ರೀತಿ ವಿಷಲ್ಸ್ ಅಲ್ಲಿ ಇರುತ್ತೆ. ಅಲ್ಲೂ ಅಷ್ಟೇ ಅದು ಸರೌಂಡಿಂಗ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಇನ್ಕ್ರೀಸ್ ಮಾಡಿ ಸೊ ದಟ್ ಆ ಟೈಮ್ ಡ್ಯೂರೇಷನಲ್ಲಿ ಬೇಗ ಅದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ಟೆರಿಲೈಸೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆ ಇದನ್ನು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನ ನಾವು ಸ್ಟೆರಿಲೈಸೇಷನ್ ಮಾಡ್ತೀವಿ ಅಥವಾ ಸ್ಟೆರಿಲೈಸೇಷನ್ ಅಂದರೆ ಏನು ಅಂದರೆ, ಸೊ ಅಲ್ಲಿ ನಮಗೆ ಆಪರೇಷನ್ಸ್ ಟೈಮಲ್ಲಿ ಎನಿ ಮೈಕ್ರೋಬ್ಸ್ ಕಣ್ಣಿಗೆ ಕಾಣಲಿಲ್ಲ ಅಂಥದ್ದು ಏನು ಡಿಸೀಸ್ ಕಾಸ್ ಮಾಡೋ ಅಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಾಡಿಗೆ ಇನ್ನೊಬ್ಬರಿಗೆ ಆಪರೇಟ್ ಮಾಡೋ ಟೈಮಲ್ಲಿ ಬಾಡಿಗೆ ಎಂಟ್ರಿ ಆದರೆ ಸೊ ಅದರಿಂದ ಏನಾಗುತ್ತೆ ಮತ್ತೆ ಡಿಸೀಸಸ್ ಇನ್ನೂ ಜಾಸ್ತಿ, ಬೇರೆ ಕಂಡೀಷನ್ಸ್ ಡಿಸೀಸಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದರಲ್ಲಿ ಏನಾದರೂ ಮೈಕ್ರೋಬ್ಸ್ ಇದ್ದರೆ ಆ ಮೈಕ್ರೋಬ್ಸ್ನ ಆ್ಯಕ್ಟಿವಿಟಿನ ಏನು ಮಾಡಬೇಕು, ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಬೇಕು ಅಂತಂದರೆ ಯೂಶಲಿ ನೀವೊಂದು ಅಬ್ಸರ್ವ್ ಮಾಡಿ, ಇಂಜೆಕ್ಷನ್ಸ್ ಸೊ ಏನಾದರೂ ಹಾಸ್ಪಿಟಲ್ಸಿಗೆ ಹೋದಾಗ ಇಂಜೆಕ್ಷನ್ಸ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ, ಕಾಟನ್ನ ವೈಪ್ ಮಾಡ್ತಾರೆ. ಫಸ್ಟು ವೈಪ್ ಮಾಡಿ ಕಾಟನಲ್ಲಿ ಏನು ಆಲ್ಕೋಹಾಲ್ ಅಥವಾ ಸ್ಪಿರಿಟ್ನ ತೊಗೊಂಡು ವೈಪ್ ಮಾಡಿ ಆಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಯಾಕೆ ಅಂದಾಗ ಸ್ಕಿನ್ ಮೇಲೆ ಏನೇ ಮೈಕ್ರೋಬ್ಸ್ ಇದ್ರೂ ಬಾಡಿ ಒಳಗಡೆ ಎಂಟ್ರಿ ಆಗಬಾರ್ದು, ಅಥವಾ ಸೊ ಏದಾದರೂ ಹೋಲ್ಸ್ ಮೂಲಕ ಅಲ್ಲಿ ಡಸ್ಟೆನ್ಸ್ ಎಂಟ್ರಿ ಆಗಬಾರ್ದು, ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದರೆ ಅಥವಾ ಏನಾದರೂ ಎಂಟ್ರಿ ಆದರೆ ಅದರ ಆ್ಯಕ್ಟಿವಿಟಿನ ಸ್ಟಾಪ್ ಮಾಡೋಕ್ಕೋಸ್ಕರ ಆಲ್ಕೋಹಾಲಿಂದ ವೈಪ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಅಟ್ ಹೈಯರ್ ಟೆಂಪ್ರೇಚರ್ ಬಾಯ್ಲ್ ಮಾಡಿದಾಗ ಅದರಲ್ಲಿರೋಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಆ್ಯಕ್ಟಿವಿಟಿ ಸ್ಟಾಪ್ ಆಗುತ್ತೆ. ಈ ರೀತಿ ಸ್ಟೆರಿಲೈಸೇಷನ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು, ಸರ್ಫೇಸ್ ಟೆನ್ಷನ್. ಏನು ಸರ್ಫೇಸ್ ಟೆನ್ಷನ್ ಅಂತ ಅಂದರೆ ಏನು? ಸೊ ನಾವು ಯೂಶಲಿ ರಿವರ್ ಸೈಡ್ ನೋಡಿದಾಗ ರಿವರ್ ನೋಡಿ ಒಳಗಡೆ ಮರಳು ಇರುತ್ತೆ. ಆ ಮರಳು ನಿಮಗೆಲ್ಲ ಹತ್ರ ಇದ್ದಂಗೆ ಅನಿಸುತ್ತೆ. ಹಿಂಗೆ ಆ ಮರಳನ್ನ ನೀರೊಳಗಡೆಯಿಂದ ಹಿಂಗೆ ತೆಗಿತಾ ಹೋಗಿ ತಿನ್ ಫಿಲ್ಮಿಂದ ಒಂದು ಮಡ್ ಪಾರ್ಟಿಕಲ್ ಇನ್ನೊಂದು ಮಡ್ ಪಾರ್ಟಿಕಲ್ಲು ಸೊ ಅಟ್ಯಾಚ್ಡ್ ಆಗಿರುತ್ತೆ. ಅದು ಯಾವ ರೀಸನ್ಸಿಂದ ಅಂತ ಹೇಳ್ಬೋದು. ಮತ್ತು ಈ ಒಂದು ಏನು ಫ್ಲಾಟೆಂಡ್ ಸರ್ಫೇಸ್ ಮೇಲೆ ಲಿಕ್ವಿಡ್ನ ನೀವು ಹಾಕಿ ಯಾವುದೇ ಲಿಕ್ವಿಡ್ ಹಾಕಿದ್ರೂ ಸ್ಪ್ರೆಡ್ ಆಗುತ್ತೆ ಮತ್ತು ಇಟ್ ಟೇಕ್ಸ್ ದ ಶೇಪ್ ಆಫ್ ಸ್ಪೆರಿಕಲ್. ಮರ್ಕ್ಯೂರಿ ನೋಡಿ, ಮರ್ಕ್ಯೂರಿನ ನೀವು ಎಲ್ಲೇ ಹಾಕಿದ್ರೂ ಅದು ತಿನ್ ಸ್ಪೆರಿಕಲ್ ಶೇಪಲ್ಲೇ ಸಹ ಅದು ಫ್ಲಾಟೆಂಡ್ ಇದರಲ್ಲಿ ನಿಮಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಏನಾದರೂ ನೀವು ಒಂದು ಲಿಕ್ವಿಡ್ನ ತೊಗೊಂಡು ಒಂದು ಪೈಪ್ ಇಟ್ಟು ಹಿಂಗೆ ಎಳಿತಾ ಹೋಗಿ ಕೆಪಿಲರಿ ಆ್ಯಕ್ಷನಿಂದ ಲಿಕ್ವಿಡ್ ಮೇಲ್ ರೈಸ್ ಆಗುತ್ತೆ. ಯಾಕೆ? ಇದೆಲ್ಲದಕ್ಕೂ ರೀಸನ್ಸ್ ಏನು ಅಂತ ಅಂದರೆ ಸರ್ಫೇಸ್ ಟೆನ್ಷನ್. ಅಲ್ಲಿಗೆ ಸರ್ಫೇಸ್ ಟೆನ್ಷನ್ ಅಂದರೆ ಏನು? ಸೊ ಒಂದು ವೆಸಲ್ ತೊಗೊಳ್ತೀರಾ, ವೆಸಲಲ್ಲಿ ಏನಾಗಿರುತ್ತೆ, ಲಿಕ್ವಿಡ್ನ ತೊಗೊಳ್ಳಿ. ಲಿಕ್ವಿಡಲ್ಲಿ ಒಳಗಡೆ ಬಲ್ಕಲ್ಲಿ ಒಂಥರ ಇದ್ದರೆ ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಸ್ ಒಂದು ರೀತಿ ಇರುತ್ತೆ ಅರೇಂಜ್ಮೆಂಟ್. ಹೇಗೆ? ಸೊ ಲಿಕ್ವಿಡ್ ಒಳಗಡೆ ಅಲ್ಲಿ ನಿಮಗೆ ಬಲ್ಕಲ್ಲಿ ಇಲ್ಲೇ ನೋಡೋದಾದ್ರೆ ಸೊ ಇಲ್ಲಿ ನಿಮಗೆ ಲಿಕ್ವಿಡ್ ವೆಸಲ್ ತಗೊಂಡಿದ್ದೀರಾ, ಆ ವೆಸಲ್ ಒಳಗಡೆ ಸೊ ಬಲ್ಕಲ್ಲಿ ಮಾಲಿಕ್ಯೂಲ್ಸ್ ಒಂದು ಅರೇಂಜ್ಮೆಂಟ್ ಆಗಿದ್ರೆ ಸರ್ಫೇಸ್ ಮೇಲೆ ಒಂದು ಅರೇಂಜ್ಮೆಂಟ್ ಆಗಿದೆ. ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಲ್ಕಲ್ಲಿರೋಂಥ ಮಾಲಿಕ್ಯೂಲ್ಸ್ ಆಲ್ ದ ಡೈರೆಕ್ಷನ್ ಇಂದ ನಿಮಗೆ ಬೇರೆ ಮಾಲಿಕ್ಯೂಲ್ಸ್ ಇಂದ ಅಟ್ರಾಕ್ಟಿವ್ ಫೋರ್ಸ್ ಇಂದ ಸೊ ಹೆಲ್ಡ್ ಅಪ್ ಆಗಿರುತ್ತೆ. ಸೊ ಈಗ ಒಂದು ಮಾಲಿಕ್ಯೂಲ್ ಇಲ್ಲಿದೆ, ಸುತ್ತಲೂ ಮಾಲಿಕ್ಯೂಲ್ ಇದೆ. ಸೊ ಆ ಮಾಲಿಕ್ಯೂಲ್ಗೂ ಈ ಮಾಲಿಕ್ಯೂಲ್ಗೂ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಎಲ್ಲ ಡೈರೆಕ್ಷನ್ಲೂ ನಿಮಗೆ ಆ ಮಾಲಿಕ್ಯೂಲಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಹೆಲ್ಡ್ ಅಪ್ ಆಗ್ತಾ ಇದ್ರೆ ಆ ಮಾಲಿಕ್ಯೂಲ್ ಎಲ್ಲೂ ಮೂವ್ ಆಗಲ್ಲ. ಸೊ ಅಲ್ಲಿ ಆಲ್ ದ ಡೈರೆಕ್ಷನ್ ಇದ್ದಾಗ ನಿಮಗೆ ಅಟ್ರಾಕ್ಟಿವ್ ಫೋರ್ಸು ಸೊ ಅದು ಒಂದು ಪ್ಲೇಸಸ್ ಸ್ಟ್ಯಾಗ್ನೆಂಟ್ ಇರುತ್ತೆ. ಸೊ ಎಲ್ಲ ಅಟ್ರಾಕ್ಟಿವ್ ಫೋರ್ಸು ಕ್ಯಾನ್ಸಲ್ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಸರ್ಫೇಸ್ ಅಲ್ಲಿರೋಂಥ ಮಾಲಿಕ್ಯೂಲ್ ಏನಾಗುತ್ತೆ, ಡೌನ್ವರ್ಡ್ ಇರೋಂಥ ಮಾಲಿಕ್ಯೂಲ್ಸ್ ಇಂದ ಅಟ್ರಾಕ್ಟಿವ್ ಫೋರ್ಸ್ ಇಂದ ಹೆಲ್ಡ್ ಅಪ್ ಆಗುತ್ತೆ. ಬಟ್ ಅಪ್ವರ್ಡ್ ಇಂದ ಅಟ್ರಾಕ್ಟಿವ್ ಫೋರ್ಸ್ನ ಕೊಡೋಕ್ಕೆ ಯಾವುದೇ ಮಾಲಿಕ್ಯೂಲ್ಸ್ ಇರಲ್ಲ. ಅವಾಗ ಸರ್ಫೇಸ್ ಮೇಲೆ ಇರೋಂಥ ಮಾಲಿಕ್ಯೂಲ್ಸಿಗೆ
ಡೌನ್ವರ್ಡ್ ಪುಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಡೌನ್ ಅಲ್ಲಿರೋಂಥ ಆ ಸರ್ಫೇಸ್ ಮೇಲಿರೋ ಮಾಲಿಕ್ಯೂಲ್ಸ್ಗೆ ಡೌನ್ ಅಲ್ಲಿರೋ ಎಲ್ಲಾ ಮಾಲಿಕ್ಯೂಲ್ಸ್ ಇಂದ ಅಟ್ರಾಕ್ಟಿವ್ ಫೋರ್ಸ್ ಇದ್ರ ಮೇಲೆ ನಿಮಗೆ ಆಗ್ತಾ ಇದ್ದಾಗ ಈ ಮಾಲಿಕ್ಯೂಲ್ ಕೆಳಗಡೆ ಪುಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಡೌನ್ವರ್ಡ್ ಪುಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ಸರ್ಫೇಸ್ ಮೇಲೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಆ ಕಮ್ಮಿ ಆಗಿರೋಂಥ ಮಾಲಿಕ್ಯೂಲ್ಸ್ನ ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಸ್ನ ಜಾಸ್ತಿ ಮಾಡಬೇಕು ಅಂತ ಅಂದಾಗ ಏನ್ ಬೇಕಾಗತ್ತೆ, ಅದರಲ್ಲಿ ಡೌನ್ವರ್ಡ್ ಪುಲ್ಲಿಂಗ್ ಇಂದ ಅಟ್ರಾಕ್ಟಿವ್ ಫೋರ್ಸ್ ಇಂದ ನಿಮಗೆ ಡ್ರ್ಯಾಗ್ ಮಾಡ್ತಿರತ್ತೆ, ಆ ಅಟ್ರಾಕ್ಟಿವ್ ಫೋರ್ಸ್ನ ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಕ್ಕೆ ಸೊ ಇಲ್ಲಿ ಏನ್ ನಿಮಗೆ ಡೌನ್ವರ್ಡ್ ಪುಲ್ಲಿಂಗಿಗೆ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲಿ ಎಲ್ಲಾ ಡೈರೆಕ್ಷನ್ ಕೆಳಗಡೆ ಡೈರೆಕ್ಷನ್ ಇದೆಯಲ್ಲ, ಈ ಅಟ್ರಾಕ್ಟಿವ್ ಫೋರ್ಸ್ ನ ಬ್ರೇಕ್ ಮಾಡಿದ್ರೆ ಸೊ ಅದ ಆ ಮಾಲಿಕ್ಯೂಲ್ ಸರ್ಫೇಸ್ ಮೇಲಿರೋಂಥ ಮಾಲಿಕ್ಯೂಲ್ಸ್ ನ ಸೊ ಏನ್ ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಬ್ರೇಕ್ ಮಾಡ್ಬೇಕು ಅಂದ್ರೆ ಎನರ್ಜಿ ಏನ್ ಬೇಕು, ನೀವೇ ಪ್ರೊವೈಡ್ ಮಾಡಬೇಕು. ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಆಗತ್ತಲ್ಲಿ. ಸೊ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ, ಅಲ್ಲಿ ನೀವು ಆ ಎನರ್ಜಿನ ಅದಕ್ಕೆ ಪ್ರೊವೈಡ್ ಮಾಡಿದಾಗ ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸೊ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಬೈ 1 ಯೂನಿಟ್ ಅಂತ ತಗೋಣ. ಸೊ 1 ಯೂನಿಟ್ಗೆ ಏನ್ ನಿಮಗೆ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗಕ್ಕೆ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ಬೇಕು, ಅದನ್ನೇ ಸರ್ಫೇಸ್ ಎನರ್ಜಿ ಅಂತ ಅಂತಾರೆ. ಸೊ ಇಲ್ಲಿದೆ ನೋಡಿ, ದ ಎನರ್ಜಿ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ದ ಲಿಕ್ವಿಡ್ ಬೈ 1 ಯೂನಿಟ್ ಇಸ್ ಡಿಫೈನ್ಡ್ ಆಸ್ ಸರ್ಫೇಸ್ ಎನರ್ಜಿ. ಇಟ್ಸ್ ಡೈಮೆನ್ಷನ್ಸ್ ಆರ್ ಜೌಲ್ ಪರ್ ಮೀಟರ್ ಸ್ಕ್ವಯರ್. ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಒಂದು ವೆಸಲ್ ಅಲ್ಲಿ ಲಿಕ್ವಿಡ್ಸ್ ತಗೊಂಡಿರ್ತೀರ, ಆ ಲಿಕ್ವಿಡ್ ಒಳಗಡೆ ಬಲ್ಕ್ ಅಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ, ಸರ್ಫೇಸ್ ಮೇಲೂ ಮಾಲಿಕ್ಯೂಲ್ಸ್ ಇರುತ್ತೆ. ಆ ಬಲ್ಕ್ ಒಳಗಡೆ ಇರೋಂಥ ಮಾಲಿಕ್ಯೂಲ್ಸ್ ಎಲ್ಲಾ ಡೈರೆಕ್ಷನ್ ಆ ಸರೌಂಡಿಂಗ್ ಅಲ್ಲಿ ಮಾಲಿಕ್ಯೂಲ್ಸ್ ಇರೋದ್ರಿಂದ ಆ ಎಲ್ಲಾ ಮಾಲಿಕ್ಯೂಲ್ ಇಂದ ಅಟ್ರಾಕ್ಟಿವ್ ಫೋರ್ಸ್ ಇಂದ ಈ ಒಂದ್ ಮಧ್ಯ ಇರೋಂಥ ಮಾಲಿಕ್ಯೂಲ್ ನಿಮಗೆ ಸೊ ಏನಾಗುತ್ತೆ, ಎಲ್ಲಾ ಡೈರೆಕ್ಷನ್ ಅಟ್ರಾಕ್ಟಿವ್ ಫೋರ್ಸ್ ಎಲ್ಡಪ್ ಆಗೋದ್ರಿಂದ ಅದು ಯಾವುದೇ ಕಡೆ ಮೂವ್ ಆಗಲ್ಲ. ಸೊ ಅಲ್ಲಿ ಓವರ್ ಆಲ್ ಅಟ್ರಾಕ್ಟಿವ್ ಫೋರ್ಸ್ ಕ್ಯಾನ್ಸಲ್ ಔಟ್ ಆಗುತ್ತೆ, ಅದು ಸ್ಟಾಗ್ನೆಂಟ್ ಪೊಸಿಷನ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಸರ್ಫೇಸ್ ಮೇಲಿರೋಂಥ ಲಿಕ್ವಿಡಿಗೆ ಸೊ ಡೌನ್ವರ್ಡ್ ಇಂದ ಮಾಲಿಕ್ಯೂಲ್ಸ್ ಅಟ್ರಾಕ್ಟಿವ್ ಫೋರ್ಸ್ ಇಂದ ಡ್ರ್ಯಾಗ್ ಮಾಡುತ್ತೆ, ಬಟ್ ಅದೇ ರೀತಿ ಅಷ್ಟೇ ಫೋರ್ಸು ಮೇಲೂ ಇದ್ದಿದ್ರೆ ಅದು ಸಹ ಮೂವ್ ಆಗ್ತಾ ಇರಲಿಲ್ಲ, ಹಾಗೆ ಇರೋದು. ಬಟ್ ಮೇಲಿಂದ ಅಟ್ರಾಕ್ಟಿವ್ ಫೋರ್ಸ್ ಕೊಡಕ್ಕೆ ಯಾವುದೇ ರೀತಿ ಮಾಲಿಕ್ಯೂಲ್ಸ್ ಇರಲ್ಲ ಸರ್ಫೇಸ್ ಅಲ್ಲಿರೋಂಥ ಮಾಲಿಕ್ಯೂಲ್ಸ್ಗೆ. ಹಾಗಾಗಿ ಅದೇನಾಗುತ್ತೆ, ಡೌನ್ವರ್ಡ್ ಪುಲ್ಲಿಂಗ್ ಆಗುತ್ತೆ. ಡೌನ್ವರ್ಡ್ ಪುಲ್ಲಿಂಗ್ ಆಗ್ತಾ ಇದ್ದಂಗೂ ಸರ್ಫೇಸ್ ಮೇಲಿರೋಂಥ ಮಾಲಿಕ್ಯೂಲ್ಸ್ ಎಲ್ಲ ಕೆಳಗಡೆ ಡ್ರ್ಯಾಗ್ ಆಗ್ತಾ ಇದ್ದಂಗೂ ಸರ್ಫೇಸ್ ಏರಿಯಾ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸರ್ಫೇಸ್ ಅಲ್ಲಿರೋಂಥ ಮಾಲಿಕ್ಯೂಲ್ಸ್ ಕಮ್ಮಿ ಆಗುತ್ತೆ, ಅವಾಗ ಸರ್ಫೇಸ್ ಏರಿಯಾ ಕಮ್ಮಿ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ ಕಮ್ಮಿ ಆಗೋದ್ರಿಂದ ಅಲ್ಲಿ ನಿಮಗೆ ಸೊ ಇಟ್ ಟೇಕ್ಸ್ ದ ಶೇಪ್ ಆಫ್ ಸ್ಪೆರಿಕಲ್, ಆ ರೀತಿ ಎಲ್ಲ ಹೇಳ್ತಾ ಹೋಗ್ತೀವಿ. ಡೌನ್ವರ್ಡ್ ಪುಲ್ಲಿಂಗ್ ಆಗ್ತಾ ಇರುತ್ತೆ. ಡೌನ್ವರ್ಡ್ ಪುಲ್ಲಿಂಗ್ ಆದಾಗ ಸರ್ಫೇಸ್ ಏರಿಯಾ ಕಮ್ಮಿ ಆಗ್ತಾ ಹೋಗುತ್ತೆ, ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್ ಅನ್ನೋದ್ರೆ ನಾವು ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀವಿ. ಸ್ಪೆರಿಕಲ್ ಶೇಪ್ ಅಲ್ಲಿ ಯೂಶಲಿ ಸೊ ಲೋಯರ್ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಡೌನ್ವರ್ಡ್ ಪುಲ್ಲಿಂಗ್ ಆಗ್ತಾರ ಅಂತ ಅಟ್ರಾಕ್ಟಿವ್ ಫೋರ್ಸ್ ನ ಬ್ರೇಕ್ ಮಾಡಬೇಕು. ಅದು ಬ್ರೇಕ್ ಮಾಡಕ್ಕೆ ಎನರ್ಜಿ ನಮಗೆ ಅದಕ್ಕೆ ಪ್ರೊವೈಡ್ ಮಾಡ್ಬೇಕು, ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಸೊ ಆ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿನ ಏನ್ ಪ್ರೊವೈಡ್ ಮಾಡಿ ಆ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ತೀರಾ, ದಟ್ ಅಮೌಂಟ್ ಆಫ್ ಎನರ್ಜಿನ ಸರ್ಫೇಸ್ ಎನರ್ಜಿ ಅಂತ ಅಂತಾರೆ. ಸೊ ಅಲ್ಲಿಗೆ ಇಟ್ ಈಸ್ the energy required to increase the surface area of the liquid by 1 unit. 1 unit ಅಷ್ಟು ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗಕ್ಕೆ ಬೇಕಾಗಿರೋಂಥ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿನ ಏನಂತಾರೆ, ಸರ್ಫೇಸ್ ಎನರ್ಜಿ ಅಂತ ಅಂತಾರೆ. ಲೈಕ್ ಎನರ್ಜಿ ಅಂತ ಬಂದಾಗ ಸರ್ಫೇಸ್ ಎನರ್ಜಿನ ಯೂನಿಟ್ ಏನು, ಜೌಲ್ ಪರ್ ಮೀಟರ್ ಸ್ಕ್ವಯರ್. ಮೀಟರ್ ಸ್ಕ್ವೇರ್ ಯಾಕೆ ಅಂತ ಅಂದಾಗ 1 ಯೂನಿಟ್ ಏರಿಯಾ ನಿಮಗೆ ಇನ್ಕ್ರೀಸ್ ಮಾಡಬೇಕು, ಹಾಗಾಗಿ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಜೌಲ್ ಅನ್ನೋದು ಎನರ್ಜಿ ನಾವು ಕೊಡೋದ್ರಿಂದ, ಸೊ ಹಾಗಾಗಿ ಜೌಲ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದ ಡೈಮೆನ್ಷನ್ಸ್ ಫಾರ್ ಸರ್ಫೇಸ್ ಎನರ್ಜಿ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಸರ್ಫೇಸ್ ಎನರ್ಜಿ ಅಂದ್ರೆ ಇದು. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು, ಇಟ್ ಈಸ್ ಡಿಫೈನ್ಡ್ ಆಸ್ ದ force acting per unit length perpendicular to the line drawn on the surface of a liquid. ಸೊ ಈ ಸರ್ಫೇಸ್ ಅಲ್ಲಿ ಲಿಕ್ವಿಡ್ ಇದೆಯಲ್ಲ, ಈ ಲಿಕ್ವಿಡ್ಗೆ ಸೊ ಇಷ್ಟು ಲೈನ್ ಡ್ರಾನ್ ಮಾಡ್ತೀನಿ, ಅಂದ್ರೆ ಯೂನಿಟ್ ಏರಿಯಾ ಡ್ರಾನ್ ಮಾಡ್ತೀನಿ, ಯೂನಿಟ್ ಲೆಂತ್. ಈ ಯೂನಿಟ್ ಲೆಂತ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಸೊ ಇಲ್ಲಿ ನಿಮಗೆ ಫೋರ್ಸ್ ಆಕ್ಟಿಂಗ್ ಆಗುತ್ತೆ, ಪರ್ ಯೂನಿಟ್ ಲೆಂತ್. ಇದನ್ನೇ ಸರ್ಫೇಸ್ ಟೆನ್ಷನ್ ಅಂತಾರೆ. ಸೊ ಅಲ್ಲಿಗೆ ಇಟ್ ಈಸ್ ಎ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್
perpendicular to the line drawn on the surface of a liquid. Surface of a liquid ಗೆ ಏನ್ ನಾವು ಲೈನ್ ಡ್ರಾನ್ ಯೂನಿಟ್ ಲೆಂತ್ ಡ್ರಾನ್ ಮಾಡಿರ್ತೀವಿ, ಸೊ ಅಥವಾ ಇಮ್ಯಾಜಿನರಿ ಲೈನ್ ಅಂತ ಹೇಳ್ಬೋದು. ಆ ಇಮ್ಯಾಜಿನರಿ ಲೈನ್ ಡ್ರಾನ್ ದ ಸರ್ಫೇಸ್ ಆಫ್ ಎ ಲಿಕ್ವಿಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಏನ್ ಈ ರೀತಿ ಸರ್ಫೇಸ್ ಆಫ್ ಎ ಲಿಕ್ವಿಡ್ ಇದೆ ಅಂದ್ರೆ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಏನ್ ಆಕ್ಟ್ ಮಾಡುತ್ತೆ ಅದನ್ನೇ ಸರ್ಫೇಸ್ ಟೆನ್ಷನ್ ಅಂತ ಅಂತಾರೆ. ಸರ್ಫೇಸ್ ಟೆನ್ಷನ್ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು, ಅಲ್ಲಿ ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆ ಅಂತ ಹೇಳಿ. ಆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನ ಬ್ರೇಕ್ ಮಾಡಕ್ಕೆ ಎನರ್ಜಿ ಜಾಸ್ತಿ ಬೇಕು ಅಥವಾ ಫೋರ್ಸ್ ಜಾಸ್ತಿ ಬೇಕು ಅಂತ ಹೇಳಿ. ಸೊ ಅದೇ ಸರ್ಫೇಸ್ ಟೆನ್ಷನ್ ಕಮ್ಮಿ ಇದೆ ಅಂದ್ರೆ ಅರ್ಥ ಅಲ್ಲಿರೋ ಅಂತ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೀಕ್ ಇದೆ ಅಂತ ಹೇಳ್ಬೋದು. ಈ ರೀತಿ ಸರ್ಫೇಸ್ ಟೆನ್ಷನ್ ನ ಹೇಳ್ತಾರೆ. ಸೊ ಅಲ್ಲಿಗೆ ಸರ್ಫೇಸ್ ಟೆನ್ಷನ್ ಯೂಶಲಿ 1 ಮಾರ್ಕ್ಸ್ ಗೆ ಈ ಡೆಫಿನೇಷನ್ ಸರ್ಫೇಸ್ ಎನರ್ಜಿ, ಸರ್ಫೇಸ್ ಟೆನ್ಷನ್ ಅಥವಾ SI ಯೂನಿಟ್ಸ್ ಕೇಳ್ತಾ ಇರ್ತಾರೆ. ಸರ್ಫೇಸ್ ಟೆನ್ಷನ್ ಅಂದ್ರೆ ಇಟ್ ಈಸ್ ಎ force acting per unit length perpendicular to the line drawn on the surface of a liquid. ಸೊ ಅಲ್ಲಿಗೆ ಸರ್ಫೇಸ್ ಆಫ್ ಎ ಲಿಕ್ವಿಡ್ ಮೇಲೆ ನೀವು ಏನ್ ಲೈನ್ ಡ್ರಾನ್ ಮಾಡಿರ್ತೀರ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಏನ್ ಆಕ್ಟ್ ಮಾಡುತ್ತೆ, ದಟ್ ಫೋರ್ಸ್ ಇಸ್ ಕನ್ಸಿಡರ್ಡ್ ಆಸ್ ಸರ್ಫೇಸ್ ಟೆನ್ಷನ್. ಫೋರ್ಸ್ ಕಮ್ಮಿ ಇದೆ ಅಂದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಏನ್ ಡೌನ್ವರ್ಡ್ ಡ್ರ್ಯಾಗಿಂಗ್ ಆಗ್ತಾರಂತ ಫೋರ್ಸ್ ಕಮ್ಮಿ ಇದೆ ಅಂತ, ಡೌನ್ವರ್ಡ್ ಡ್ರ್ಯಾಗ್ ಆಗ್ತಾರಂತ ಫೋರ್ಸ್ ಕಮ್ಮಿ ಇದೆ ಅಂತ ಅಂದ್ರೆ ಸರ್ಫೇಸ್ ಟೆನ್ಷನ್ ಕಮ್ಮಿ ಇರುತ್ತೆ. ಅಥವಾ ಡೌನ್ವರ್ಡ್ ಪುಲ್ಲಿಂಗ್ ಫೋರ್ಸ್ ಜಾಸ್ತಿ ಇದ್ದಾಗ ಸರ್ಫೇಸ್ ಟೆನ್ಷನ್ ಸಹ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್ perpendicular to the line drawn on the surface of a liquid. So surface tension is denoted by the Greek letter gamma. ಇದನ್ನೇ ಗ್ಯಾಮಾ ಅಂತಾರೆ. ಗ್ರೀಕ್ ಲೆಟರ್ ಗ್ಯಾಮಾ ಇಂದ ಅದನ್ನ ಡಿನೋಟ್ ಮಾಡ್ತಾರೆ ಅದನ್ನ ಸರ್ಫೇಸ್ ಟೆನ್ಷನ್ ನ. ಅದ್ರ ಡೈಮೆನ್ಷನ್ ನೋಡೋದಾದ್ರೆ kg/s². ಸೊ ಪರ್ ಸೆಕೆಂಡಿಗೆ ನಿಮಗೆ ಸೆಕೆಂಡ್ ಸ್ಕ್ವೇರಿಗೆ ಎಷ್ಟು kg ಆಫ್ ಫೋರ್ಸ್ ಆಕ್ಟಿಂಗ್ ಆಗತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾ ಡೈಮೆನ್ಷನ್ಸ್ ಅಲ್ಲಿಗೆ kg/s² ಅಥವಾ SI ಯೂನಿಟ್ ನ ಹೇಳ್ಬೇಕು ಅಂದ್ರೆ Nm/m. ಸೊ ಪರ್ ಮೀಟರ್ ಆಫ್ ಲೆಂತ್ಗೆ ಎಷ್ಟು ನ್ಯೂಟನ್ ಎಷ್ಟು ಫೋರ್ಸ್ ಅಲ್ಲಿ ನಿಮಗೆ ಸೊ ಆಕ್ಟ್ ಆಗ್ತಾ ಇದೆ ಅನ್ನೋದನ್ನ Nm/m ಇಂದ ಹೇಳ್ತಾರೆ ಅಥವಾ kg/s² ಇಂದನೂ ಸಹ ಹೇಳ್ತಾ ಹೋಗ್ಬೋದು. ಈ SI ಯೂನಿಟ್ ಅಥವಾ ಡೈಮೆನ್ಷನ್ಸ್ ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು, 1 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಸೊ ಅಲ್ಲಿಗೆ ನಿಮಗೆ ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಆಫ್ ಎ ಲಿಕ್ವಿಡ್ ವಿಲ್ ಬಿ ವೆನ್ ಸರ್ಫೇಸ್ ಏರಿಯಾ ಇಸ್ ಮಿನಿಮಮ್. ಸರ್ಫೇಸ್ ಏರಿಯಾ ಮಿನಿಮಮ್ ಇದೆ ಅಂತ ಅಂದಾಗ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಸಿಗತ್ತೆ. ಸೊ ಯಾವುದೇ ಒಂದು ಆಗಿದ್ರು ಅಷ್ಟೇ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ ಇರತ್ತೆ ಅಂತ ಅನ್ಸುತ್ತೆ. ಸೊ ಅಲ್ಲಿ ನಿಮಗೆ ಮರ್ಕ್ಯೂರಿ ನೋಡಿ, ಇಲ್ಲಿಂದ ಎಲ್ಲೇ ನೀವು ಎಷ್ಟೇ ಹೈಟ್ ಇಂದ ಮರ್ಕ್ಯೂರಿ ಡ್ರಾಪ್ಲೆಟ್ ನ ಬಿಟ್ಟಾಗ್ಲೂ ಸಹ ಅದು ಇಟ್ ಟೇಕ್ಸ್ ದ ಶೇಪ್ ಆಫ್ ಸ್ಪೆರಿಕಲ್. ಸ್ಪೆರಿಕಲ್ ಅಲ್ಲಿ ನಿಮಗೆ ಮಿನಿಮಮ್ ಸರ್ಫೇಸ್ ಏರಿಯಾ ಇರುತ್ತೆ. ಮಿನಿಮಮ್ ಸರ್ಫೇಸ್ ಏರಿಯಾ ಅಂತ ಅಂದಾಗ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ವಿಚ್ ಇಸ್ ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮಿನಿಮಮ್ ಸರ್ಫೇಸ್ ಏರಿಯಾ ಅಂತ ಅಂದಾಗ ಸ್ಪೆರಿಕಲ್ ಬರುತ್ತೆ. ಮರ್ಕ್ಯೂರಿ ಟೇಕ್ಸ್ ದ ಶೇಪ್ ಆಫ್ ಸ್ಪೆರಿಕಲ್ ಅಂತ ಹೇಳ್ಬೋದು. ಸೊ ವೆನ್ ದ ಅಟ್ರಾಕ್ಟಿವ್ ಫೋರ್ಸಸ್ ಆರ್ ಲಾರ್ಜ್ ದ ಸರ್ಫೇಸ್ ಟೆನ್ಷನ್ ಈಸ್ ಲಾರ್ಜ್. ಹೇಳಿದ್ನಲ್ಲ, ಅಟ್ರಾಕ್ಟಿವ್ ಫೋರ್ಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇದೆ, ಸ್ಟ್ರಾಂಗ್ ಇದೆ ಅಂತ ಅಂದಾಗ ಅದನ್ನ ಬ್ರೇಕ್ ಮಾಡಕ್ಕೆ ಬೇಕಾಗಿರೋ ಫೋರ್ಸ್ ಸಹ ಜಾಸ್ತಿ ಇರತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಸರ್ಫೇಸ್ ಟೆನ್ಷನ್ ಲಾರ್ಜ್ ಇರತ್ತೆ ಅಥವಾ ನಿಮಗೆ ಅಮೌಂಟ್ ಸರ್ಫೇಸ್ ಟೆನ್ಷನ್ ಅಥವಾ ಫೋರ್ಸ್ ಜಾಸ್ತಿ ಇರತ್ತೆ ಅಂತ ಹೇಳ್ಬೋದು. Increase in temperature increases the kinetic energy of the molecules and effectiveness of intermolecular attraction decreases. ಈಗ ನಾನೊಂದು ಲಿಕ್ವಿಡ್ ತಗೊಂಡಿದ್ದೀನಿ, ವೆಸಲ್ ಅಲ್ಲಿ ಬಾಯ್ಲ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಥರ್ಮಲ್ ಎನರ್ಜಿ ಅಥವಾ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದರಲ್ಲಿ ಅಂತ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನಿಮಗೆ ಬ್ರೇಕ್ ಆದಾಗ ಥರ್ಮಲ್ ಎನರ್ಜಿ ಅಥವಾ ಕೈನೆಟಿಕ್ ಎನರ್ಜಿ ಜಾಸ್ತಿ ಆದಾಗ ಸರ್ಫೇಸ್ ಏರಿಯಾನು ಸಹ ಏನಾಗುತ್ತೆ, ಸರ್ಫೇಸ್ ಏರಿಯಾನ ಜಾಸ್ತಿ ಆಗುತ್ತೆ. ಸೊ ಆವಾಗ ನಿಮಗೆ ಸರ್ಫೇಸ್ ಟೆನ್ಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ಅದ್ರ ಮೇಲೆ ವರ್ಕ್ ಆಗೋ ಅಂತ ಫೋರ್ಸ್ ನಿಮಗೆ ತುಂಬಾ ಜಾಸ್ತಿ ಬೇಡ, ಯಾಕಂದ್ರೆ ಆಲ್ರೆಡಿ ನೀವು ಟೆಂಪರೇಚರ್ ನ ರೈಸ್ ಮಾಡಿ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡಿರ್ತೀರ. ಸೊ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಯೂನಿಟ್ ಲೆಂತ್ ಏನಾಗುತ್ತೆ ನಿಮಗೆ ಕಮ್ಮಿ ಬೇಕಾಗುತ್ತೆ. ಸೊ ಹಾಗಾಗಿ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ kinetic energy, thermal energy increases, so that intermolecular force of attraction decreases, so that ಅಲ್ಲಿ ನಿಮಗೆ ಏನಾಗುತ್ತೆ ಸರ್ಫೇಸ್ ಟೆನ್ಷನ್ ಆಲ್ಸೋ ಡಿಕ್ರೀಸಸ್. ಹಾಗಾಗಿ ಇಲ್ಲಿ ಹೇಳಿದ ನೋಡಿ, increase in temperature increases the kinetic energy of the molecules and effectiveness of
intermolecular attraction decreases. So surface tension decreases as the temperature is raised. ನೀವು ಟೆಂಪರೇಚರ್ ರೈಸ್ ಮಾಡಿದಂಗೂ ಸರ್ಫೇಸ್ ಟೆನ್ಷನ್ನು ಸೊ ಡಿಕ್ರೀಸ್ ಆಗುತ್ತೆ, ಬಟ್ ಕೈನೆಟಿಕ್ ಎನರ್ಜಿ ಅಥವಾ ನಿಮಗೆ ಏನ್ ಥರ್ಮಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಸರ್ಫೇಸ್ ಟೆನ್ಷನ್ ನ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಬೈ ಯೂನಿಟ್ ಲೆಂತ್, ಸೊ ಹೌ ಮಚ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಅನ್ನೋದನ್ನ ಸರ್ಫೇಸ್ ಎನರ್ಜಿ ಅಂತ ಅಂತಾರೆ. ಟು ಇನ್ಕ್ರೀಸ್ ದ area by surface area by unit length, so a force acting perpendicular to that surface, so surface is called as surface tension ಅಂತ ಹೇಳ್ಬೋದು. ಸರ್ಫೇಸ್ ಎನರ್ಜಿನ ಡೈಮೆನ್ಷನ್ ಜೌಲ್ ಪರ್ ಮೀಟರ್ ಸ್ಕ್ವೇರ್ ಹೇಳಿದ್ರೆ ಸರ್ಫೇಸ್ ಟೆನ್ಷನ್ ನ ಡೈಮೆನ್ಷನ್ಸ್ ಕೆಜಿ ಪರ್ ಸೆಕೆಂಡ್ ಸ್ಕ್ವೇರ್, SI ಯೂನಿಟ್ ನ್ಯೂಟನ್ ಪರ್ ಮೀಟರ್. As temperature increases, intermolecular force of attraction decreases, obviously surface tension also decreases. So in ಉಳಿದಿರೋಂಥ ಕಾನ್ಸೆಪ್ಟ್ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ವಿಸ್ಕಾಸಿಟಿ ಇದೆ. ಸೊ next class ಅಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.